ವೀಕ್ಷಕರೇ, ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಸುದ್ದಿ ವಿವರಗಳು. ಹೆಬ್ರಿ ಮಿಥಿಲಾ ನಗರದ ಪಾಂಡುರಂಗ ರಮಣ ನಾಯಕ್ ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವವು ಡಿಸೆಂಬರ್ 14ರಂದು ಕಾಲೇಜಿನ ರಂಗಮಂಟಪದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾಲೇಜಿನ ಆವರಣದಲ್ಲಿ ನಡೆದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಅಮೃತ ಭಾರತಿ ಟ್ರಸ್ಟ್ನ ಅಧ್ಯಕ್ಷರಾದ ಚಾರ್ಟೆಡ್ ಅಕೌಂಟೆಂಟ್ ಎಂ ರವಿರಾವ್ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ವ್ಯರ್ಥವಾಗದಂತೆ ಆಗತಾನೆ ಉಕ್ಕುತ್ತಿರುವ ಉತ್ಸಾಹಕ್ಕೆ ಮತ್ತು ಕುದಿಯುತ್ತಿರುವ ಭಾವಾವೇಶಗಳಿಗೆ ಸರಿಯಾದ ದಾರಿಯನ್ನು ತೋರಿ ಸಮಾಜಮುಖಿಯಾಗಿ ಮುಂದುವರಿಸಲು ನಮ್ಮ ಪ್ರಯತ್ನ ನಡೆಯುತ್ತಾ ಇದೆ. ಮತ್ತು ಈ ನಮ್ಮ ಕಾಲೇಜಿನ ಪರಂಪರೆ ಏನು ಅಂತ ಹೇಳಿದ್ರೆ, ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಸರ್ವತೋಮುಖವಾಗಿ ಸನ್ನಡತೆಯ ರಾಷ್ಟ್ರೀಯ ವಿಚಾರಗಳ ಆಧಾರಗಳಲ್ಲಿ ಶಿಕ್ಷಣ ನೀಡ್ತಾ ಇದ್ದೇವೆ. ಉತ್ತಮ ಪೌರರ ನಿರ್ಮಾಣಕ್ಕೆ ನಮ್ಮ ಗುರಿಯಾಗಿದೆ. ನಮ್ಮಲ್ಲಿ ಗುಣವಂತ ಶಿಕ್ಷಣ ನೀಡಲು ಸಮರ್ಪಭಾವದ ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದಗಳಿದ್ದಾವೆ. ಆಡಳಿತ ಮಂಡಳಿಯು ಸಮಾಜಮುಖಿಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಮುಖ್ಯ ಅತಿಥಿ ಕೆಎಂಸಿ ಮಣಿಪಾಲದ ವೈದ್ಯಾಧಿಕಾರಿಯಾಗಿದ್ದ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಅವರು ಮಾತನಾಡಿದರು. ನಾವು ಬಿಡುವಂತ ಅವಶ್ಯಕತೆ ಇಲ್ಲ. ಎಲ್ಲಿದ್ರೂ ಕೂಡ ನಾವಾಗಿ ಇರಬೇಕು. ಸಂಸ್ಕೃತಿಯನ್ನು ಬಿಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಟ್ರ್ಯಾಕ್ಟ್ಗಳೆಲ್ಲ ಬಂದಿರಬಹುದು, ಆದರೂ ಕೂಡ ನಾವು ತಿನ್ನುವುದು ಆ ಅನ್ನವನ್ನ ಇಲ್ವೇ? ಅಡಿಲಿಕ್ಕೆ ಅದಕ್ಕೊಂದು ಸಾಧನ ಬೇಡವೇ? ಈ ಕಟ್ಟುವ ರೀತಿಯಿಂದ ನಾವು ಇದನ್ನು ಅಟ್ಟದಲ್ಲಿ ಇಟ್ಟರೆ ಎಷ್ಟು ಸಮಯದ ಅಕ್ಕಿಯು ಹಾಳಾಗುವುದಿಲ್ಲ ಎಂಬ ಪ್ರಜ್ಞೆ ನಮಗಿಲ್ಲ. ಇದನ್ನೆಲ್ಲ ಮರೆಯಬಾರದು ನಾವು. ಯಾಕೆ ಈ ಮಾತನ್ನು ಹೇಳ್ತೇನೆಂದ್ರೆ, ಈಗಲ್ಲ 100-120 ವರ್ಷದ ಹಿಂದೆ ಹೇಳಿದಂತಹ ಮಾತು ಲಾರ್ಡ್ ಮೆಕಾಲೆ ಎಂಬವ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಹೇಳಿದ ಮಾತು. ಅವ ಹೇಳಿದ್ದಾನೆ, ಐ ಹ್ಯಾವ್ ಟೂರ್ಡ್ ಥ್ರೂಔಟ್ ದಿ ಎವ್ರಿ ಪಾರ್ಟ್ ಆಫ್ ಇಂಡಿಯಾ. ದೇ ಆರ್ ಆಲ್ ಲಿಂಕ್ಡ್ ಟುಗೆದರ್ ಥ್ರೂ ಎ ಕಲ್ಚರ್. ದೇ ಆರ್ ಬೌಂಡ್ ಟುಗೆದರ್ ಬೈ ಎ ಕಲ್ಚರ್. ಇಫ್ ಯು ಕೆನಾಟ್ ಬ್ರೇಕ್ ದಟ್ ಕಲ್ಚರ್, ವಿ ಕ್ಯಾನ್ ನೆವರ್ ವಿನ್ ಇಂಡಿಯಾ ಅಂಡ್ ವಿ ಹ್ಯಾವ್ ಟು ಗಿವ್ ಇಂಡಿಪೆಂಡೆನ್ಸ್ ಒನ್ ಡೇ ಆರ್ ದಿ ಅದರ್. ಇನ್ನೋರ್ವ ಮುಖ್ಯ ಅತಿಥಿ ಬೆಂಗಳೂರು ಡಿವೈಎಸ್ಪಿ ಕಪಿನಾಲೆ ಪ್ರಭಾಕರ್ ಬಾಯರಿ ಅವರು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಹೇಳಿದರು, ನಾನು ಪೊಲೀಸ್ ಇಲಾಖೆಗೆ ಸೇರೋದಕ್ಕಿಂತ ಮುಂದೆ ನಾನು ಹಾಸನದಲ್ಲಿ ಲಾಯರ್ ಆಗಿದ್ದೆ. ಅವರು ನಮಗೊಬ್ಬರು ಸೀನಿಯರ್ ಅಡ್ವೊಕೇಟ್ ಇದ್ದರು, ಅನಂತರಾಮಯ್ಯ ಅಂತ. ಅವ್ರು ಹೇಳ್ತಾ ಇದ್ರು, ನಾನು ಫಸ್ಟ್ ದಿವಸ ನನ್ನ ವಕೀಲಿ ವೃತ್ತಿ ಪ್ರಾರಂಭ ಮಾಡಿದ ದಿವಸ, ನೋಡಪ್ಪ ನನ್ನ ಚೇಂಬರ್ ಎಷ್ಟು ದೊಡ್ಡದಿದೆ, ಸಾಮಾನ್ಯ 4,000ಕ್ಕಿಂತಲೂ ಹೆಚ್ಚು ಪುಸ್ತಕಗಳಿದೆ ಈ ಕಾನೂನು ವಿಷಯಕ್ಕೆ ಸಂಬಂಧಪಟ್ಟಾಗೆ. ಅದು ಹೈಕೋರ್ಟ್ ಡಿಸಿಷನ್ ಇರ್ಬೋದು, ಸುಪ್ರೀಂ ಕೋರ್ಟ್ ಡಿಸಿಷನ್ ಇರ್ಬೋದು. ಓದಬೇಕು, ನೀನು ಫಸ್ಟಿಗೆ ಜ್ಞಾನ ಸಂಪಾದನೆ ಮಾಡು, ದುಡ್ಡಿನ ಬಗ್ಗೆ ವಿಚಾರ ಮಾಡಬಾರ್ದು. ಜ್ಞಾನ ಅಂದರೆ ನಾಲೆಜ್ ಈಸ್ ಪವರ್ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ಒಂದೇ ಸೆಂಟೆನ್ಸಲ್ಲಿ, ನಾಲೆಜ್ ಈಸ್ ಪವರ್. ಅದನ್ನೊಂದು ನೀನು ಸಂಪಾದನೆ ಮಾಡು, ಉಳಿದದ್ದನ್ನೆಲ್ಲ ನಿಧಾನಕ್ಕೆ ಅದ್ರ ಪಾಡಿಗೆ ಅದು ಬರ್ತದೆ ನಿನ್ನ ಹತ್ರ ಅಂತ. ಕಾಲೇಜಿನ ಪ್ರಾಂಶುಪಾಲರಾದ ಅಮರೇಶ್ ಹೆಗಡೆ ವರದಿ ವಾಚಿಸಿ ಸಂಚಾಲಕರಾದ ಬಾಲಕೃಷ್ಣ ಮಲ್ಯರವರು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ರಮಣ ನಾಯಕ್, ರಾಜೇಶ್ ನಾಯಕ್, ಗುರುದರ್ಶನೆ ಸೇರಿದಂತೆ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಸೌಭಾಗ್ಯ ಕಿಣಿ, ರಾಮನಾಥ್, ಸುಪ್ರೀತಾ ಶೆಟ್ಟಿ ಉಪಸ್ಥಿತರಿದ್ದರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸಮೀಪದ ಕೀರ್ತಿನಗರ ಆರೂರಿನ ಸ್ಪಂದನ ಯುವ ವೃಂದದ ಉದ್ಘಾಟನಾ ಸಮಾರಂಭವು
ಡಿಸೆಂಬರ್ 14ರಂದು ಕುಂಜಾಲು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ರಾಜೀವ್ ಕುಲಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೀರ್ತಿನಗರ ಶ್ರೀ ರಾಘವೇಂದ್ರ ಭಜನಾ ಮಂಡಳಿಯ ಆಡಳಿತ ಮುಕ್ತೇಸರರಾದ ಕುಮಾರ್ ಶೆಟ್ಟಿ ಅವರು ಉದ್ಘಾಟಿಸಿ ಮಾತನಾಡಿದರು. ಆತ್ಮೀಯರೇ, ಇಂದು ಈ ಸ್ಪಂದನ ಎಂಬ ಯುವ ವೇದಿಕೆ ಅಸ್ತಿತ್ವಕ್ಕೆ ಬರುತ್ತಿದೆ. ಸ್ಪಂದನ ತುಂಬ ಸೊಗಸಾದ ಹೆಸರು. ಸ್ಪಂದನ ಎಂದರೆ ಮನಸ್ಸಿನ ಅಂತರಾಳದ ಭಾವನೆಗಳಿಗೆ ಪ್ರತಿಕ್ರಿಯೆಯನ್ನು ಕೊಡುವುದೇ ಸ್ಪಂದನ. ಈ ಯುವಕರೇ ಒಂದಾಗಿ ಹೊಂದಿಸಿದ ಆನಂದದ ಸಂದೇಶ ಈ ಸ್ಪಂದನ. ಈ ಊರಿನ ಹಿರಿಯರ ಮಾರ್ಗದರ್ಶನ ಆಶೀರ್ವಾದಗಳೊಂದಿಗೆ ಇಂದು ಆರಂಭಗೊಂಡಿದೆ. ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರ ಬಲು ಸೊಗಸು ಎಂದರು DVಜಿಯವರು. ಹಾಗೆಯೇ ಈ ಸ್ಪಂದನದಲ್ಲಿ ಹಳೆಬೇರು ಎಂಬ ಹಿರಿಯರ ಆಶೀರ್ವಾದದ ರಕ್ಷಾ ಕವಚವಿದೆ. ಅಧ್ಯಕ್ಷತೆ ವಹಿಸಿದ್ದ ರಾಜೀವ ಕುಲಾಲ್ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ನಮ್ಮ ಆತ್ಮೀಯ ಮಿತ್ರರು ಈ ಒಂದು ಸಂಘಟನೆ ಆಗಬೇಕಂತ ನನ್ನ ಹತ್ರ ಒಂದು 2-3 ವರ್ಷಗಳ ಹಿಂದೆಯೇ ನಾವೊಂದು ಸಂಘಟನೆ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಕೆಲವೊಂದು ಸಂದರ್ಭಗಳು ಆ ಒಂದು ವ್ಯವಸ್ಥೆಗೆ ಪೂರಕವಾಗಿರಬೇಕು. ಆ ಒಂದು ಸಂದರ್ಭ ಇವತ್ತು ಬಂದಿದೆ. ನಮ್ಮ ಸ್ಪಂದನ ಯುವನ ರಿಜಿಸ್ಟರ್ ಇವತ್ತು ನಮ್ಮ ಉದ್ಘಾಟನೆಗೊಂಡಿರ್ಬೋದು. ಆದರೆ ನಮ್ಮ ಸಂಘಟನೆಯ ಸದಸ್ಯರು ಹಿಂದಿನಿಂದಲೂ ಕೆಲಸಗಳನ್ನು ಮಾಡ್ತಾ ಬಂದಿದ್ದರು. ಈ ಒಂದು ಭಾಗದಲ್ಲಿ ಏನೇ ಒಂದು ಅಭಿವೃದ್ಧಿ, ಏನೇ ಒಂದು ಸಮಾಜ ಚಟುವಟಿಕೆ, ಧಾರ್ಮಿಕ ಚಟುವಟಿಕೆ, ಕ್ರೀಡಾ ಚಟುವಟಿಕೆ ಇರ್ಬೋದು, ಏನೇ ಇರ್ಬೋದು, ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು ತಮ್ಮ ಕೈ ಜೋಡಿಸ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘಟನೆಯನ್ನು ಇವತ್ತು ನಾವು ಉದ್ಘಾಟನೆಯನ್ನು ಗೊಳಿಸಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಮಾಜಕ್ಕೆ, ಒಂದು ಸರ್ಕಾರಕ್ಕೆ ಪರ್ಯಾಯವಾಗಿ ಇಂತಹ ಸಂಘಟನೆಗಳು ಹುಟ್ಟಿ ಬಂದಾಗ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲವಾಗ್ತದೆ ಅಂತ ಈ ಸಂಘಟನೆಗೆ ನೂತನವಾಗಿ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ನಮ್ಮ ಸದಸ್ಯರನ್ನು ಅಭಿನಂದಿಸುತ್ತಾ, ಮುಖ್ಯ ಅತಿಥಿಗಳಾದ ಪೆರ್ಡೂರು ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯೆ ಗೋಪಿ ಕೆ ನಾಯ್ಕ್ ಅವರು ಸಂಘಟನೆಗೆ ಶುಭ ಹಾರೈಸಿ ಮಾತನಾಡಿದರು. ಉದ್ಘಾಟನೆ ಮಾಡಿದ್ದೇವೆ ಅಂತ ಹೇಳಿ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಒಂದು ಸಂಘ ಸಂಸ್ಥೆಯನ್ನ ಹುಟ್ಟು ಹಾಕುವುದು ಎಷ್ಟು ಬೇಕಾದ್ರೂ ಹುಟ್ಟು ಹಾಕಬಹುದು. ಆದ್ರೆ ಅದನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗುವುದು ಆ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳಾಗಿರುತ್ತದೆ. ಅವರಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನ ಸರಿ ಸಮಾನವಾಗಿ ತೆಗೆದುಕೊಂಡು ಹೋಗಿ ಈ ಗ್ರಾಮದ ಜನರ ಅದರಲ್ಲಿ ಹೇಳಿದ್ರು, ನಾವೇನಾದ್ರೂ ಮಾಡಿದ್ರೆ ಬಡ ಜನರ ಒಂದು ಹಿತದೃಷ್ಟಿಗಾಗಿ, ಅವರ ಕೆಲಸ ಕಾರ್ಯಗಳಿಗಾಗಿ ನಾವು ಶ್ರಮ ಪಡುತ್ತೇವೆ ಅಂತ. ಖಂಡಿತವಾಗಿಯೂ ನೀವು ಅದನ್ನು ಮಾಡಿದ್ದೆ ಆದಲ್ಲಿ ನಿಮಗೆ ಒಂದಲ್ಲ ಒಂದು ದಿವಸ ಖಂಡಿತ ಈ ಒಂದು ಯುವವರಿಂದ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂಘಟನೆಯ ಅಧ್ಯಕ್ಷರಾದ ಚಂದ್ರಶೇಖರ್ ನಾಯ್ಕ್ ಅವರು ಸಂಘದ ಅಭಿವೃದ್ಧಿಗೆ ಸಾರ್ವಜನಿಕರ ಸಹಕಾರವನ್ನು ಯಾಚಿಸಿದರು. ಇದೇ ಸಂದರ್ಭದಲ್ಲಿ ಶತಾಯುಷಿಗಳಾದ ಕೊರಗಯ್ಯ ಶೆಟ್ಟಿ ಕುರುಡುಂಜೆ ದಂಪತಿಗಳನ್ನು ಹಾಗೂ ಹೆಸರಾಂತ ನಾಟಿ ವೈದ್ಯರಾದ ಬಾಬು ನಾಯ್ಕ್ ಮೇಲಡ್ಪು ಮತ್ತು ತಂದೂರಿ ಬ್ರಹ್ಮ ಬಿರುದಾಂಕಿತ ತಂದೂರಿ ಬುಟ್ಟಿ ತಯಾರಕರಾದ ಮಂಜು ಕುಲಾಲ್ ಇವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಯೋಜನೆಯ ಜ್ಯೋತಿ ನಾಯ್ಕ್ ಸೇರಿದಂತೆ ಪ್ರಜ್ವಲ್ ಕುಲಾಲ್, ಪ್ರಭಾಕರ್ ಕುಲಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇದಿಕೆಯಲ್ಲಿ ಮನೋರಂಜನಾ ಕಾರ್ಯಕ್ರಮ ಮತ್ತು ಯಕ್ಷಗಾನ ಕಾರ್ಯಕ್ರಮಗಳು ನಡೆದವು. ಮುತ್ತೂಟ್ ಪಿನ್ಕಾರ್ಪ್ ಹೆಬ್ರಿ, ಮಯೂರ್ ಫ್ರೆಂಡ್ಸ್ ಮುದ್ರಾಡಿ, ಪ್ರಸಾದ್ ನೇತ್ರಾಲಯ ಉಡುಪಿ ಮತ್ತಿತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಕಣ್ಣಿನ ಉಚಿತ ತಪಾಸಣಾ ಶಿಬಿರವು ಡಿಸೆಂಬರ್ 14ರಂದು ಹೆಬ್ರಿಯ ಮುತ್ತೂಟ್ ಪಿನ್ಕಾರ್ಪ್ ಕಚೇರಿಯ ಬಳಿಯಲ್ಲಿ ನಡೆಯಿತು. ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಉಡುಪಿ, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಸೊಸೈಟಿ ಇವರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 156 ಮಂದಿ ಫಲಾನುಭವಿಗಳು ಪಾಲ್ಗೊಂಡಿದ್ದರು.
40 ಮಂದಿಗೆ ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮತ್ತು 50 ಮಂದಿಗೆ ಕನ್ನಡಕದ ವ್ಯವಸ್ಥೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಶಂಶೀರ್, ಪಬ್ಲಿಕ್ ರಿಲೇಷನ್ ಆಫೀಸರ್ ಮೋಹನ್ ದಾಸ್, ಮಯೂರ್ ಫ್ರೆಂಡ್ಸ್ನ ಅಧ್ಯಕ್ಷ ಪ್ರಸನ್ನ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಮುತ್ತೂಟ್ ಫಿನ್ಕಾರ್ಪ್ನ ಬಗ್ಗೆ ಮ್ಯಾನೇಜರ್ ಸುರೇಶ್ ಪೂಜಾರಿ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಮುತ್ತೂಟ್ ಫಿನ್ಕಾರ್ಪ್ ಲಿಮಿಟೆಡ್ ಹೆಬ್ರಿ ಶಾಖೆ ಈ ಶಾಖಾ ವತಿಯಿಂದ ಈ ಶಾಖೆಯ ಈ ಸಂಸ್ಥೆಯ ಪ್ರಾಯೋಗಿಕದಲ್ಲಿ ಇವತ್ತು ನಾವು ಹಮ್ಮಿಕೊಂಡ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ತುಂಬ ಯಶಸ್ವಿಯಾಗಿ ನಾವು ಏನು ಊಹೆ ಮಾಡಿದ್ವಿ ಅದಕ್ಕಿಂತ ಜಾಸ್ತಿಯಾಗಿ ಇದಕ್ಕೆ OPD ಅಂತೇಳಿ ಔಟ್ ಪೇಷಂಟ್ ಆಗಿ ತುಂಬ ಮಂದಿ ಬಂದಿದ್ದಾರೆ. 156 ಸಂಖ್ಯೆ ನಾವು ಊಹೆ ಮಾಡೋದಕ್ಕಿಂತ ಜಾಸ್ತಿ ಆಗಿದೆ. ಈ ಸಂಖ್ಯೆಯಲ್ಲಿ ಬಹುತೇಕ ಒಂದು ಅಂದಾಜು 40 ಮಂದಿಗೆ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆಯನ್ನು ಉಚಿತವಾಗಿ ಪ್ರಸಾದ್ ನೇತ್ರಾಲಯ ಸಂಸ್ಥೆಯವರು ಪ್ರಸಾದ್ ನೇತ್ರಾಲಯ ನೇತ್ರ ಚಾರಿಟೇಬಲ್ ಟ್ರಸ್ಟ್ ಇವರು ವಹಿಸಿಕೊಂಡಿದ್ದಾರೆ. ಅದನ್ನು ಉಚಿತವಾಗಿ ಮಾಡಿಕೊಡಲಾಗುವುದು. ಬರುವ 17ನೇ ತಾರೀಕು ಮಂಗಳವಾರ ಇಲ್ಲಿ 9:30ರಿಂದ ಬಂದೆಲ್ಲ ಇವತ್ತು ಯಾರ್ಯಾರಿಗೆ ಕಣ್ಣಿನ ಪೊರೆ ಚಿಕಿತ್ಸೆಯನ್ನು ನಾವು ಇಲ್ಲಿ ರಿಜಿಸ್ಟರ್ ಮಾಡಿದ್ದೇವೆ, ನೋಂದಣಿ ಮಾಡಿದ್ದೇವೆ, ಅವರಿಗೆಲ್ಲೂ ನಮ್ಮ ಇಲ್ಲಿ ಈ ಸಂಸ್ಥೆಗೆ ಬಂದು ಅವರಿಂದ ಇಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ವಾಪಸ್ ಇಲ್ಲಿಂದ ಆಪರೇಷನ್ ಮಾಡಿ ಉಚಿತವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ತನಕ ಬಿಡುವಂಥ ಕೆಲಸ ಪ್ರಸಾದ್ ನೇತ್ರ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಹಿಸಿಕೊಂಡಿದ್ದಾರೆ. ಮತ್ತು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಸೊಸೈಟಿ ಅಂಧತ್ವ ವಿಭಾಗ ಇವರದ್ದು ಸಹಯೋಗದೊಂದಿಗೆ ನಾವು ಮಾಡಿದಂಥ 14/12/2013 ಶನಿವಾರ ಇವತ್ತು 9ರಿಂದ 1 ಗಂಟೆ ಹೊತ್ತಿಗೆ ಮಾಡಿದಂಥ ಈ ನಮ್ಮ ಉಚಿತ ಕಣ್ಣಿನ ತಪಾಸಣೆಗೆ ತುಂಬ ಯಶಸ್ವಿಯಾಗಿ ಫಲವನ್ನು ಕೊಟ್ಟಿದೆ. ಅದು ಅಲ್ಲದೆ ನಮ್ಮ ಸಂಸ್ಥೆಯ ಕೋರ್ ಪ್ರಾಡಕ್ಟ್ಗಳನ್ನ ಈ ಚಿನ್ನದ ಮೇಲೆ ಸಾಲ, ಈ 3 ಮಿನಿಟ್ಸ್ ಚಿನ್ನದ ಮೇಲೆ ಸಾಲ ಅಂತ ಹೇಳಿದ್ರೆ ಅತಿ ಶೀಘ್ರದಲ್ಲಿ ಮತ್ತು ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಾವು ಚಿನ್ನದ ಮೇಲೆ ಸಾಲವನ್ನು ಕೊಡ್ತೀವಿ. ಈ ಚಿನ್ನದ ಮೇಲೆ ಸಾಲ ಅಂತ ಹೇಳಿದ್ರೆ ಅನಾವಶ್ಯಕ ಎಲ್ಲ ಸಿಕ್ಕಾಪಟ್ಟೆ ದಾಖಲೆಗಳು ಇರುವುದಿಲ್ಲ. ಈ ದಾಖಲೆಯಲ್ಲಿ ನಾವು 2-3 KYC ಇಟ್ಟುಕೊಂಡು ಅತಿ ಶೀಘ್ರದಲ್ಲಿ ಬೇಗ ಕಸ್ಟಮರ್ಗೆ ನಾವು ತುಂಬ ವೇಟ್ ಮಾಡಿಸುವುದು ಆ ಥರ ಎಲ್ಲ ಪರಿಸ್ಥಿತಿ ಇರದೆ ಬೇಗವಾಗಿ ಅವರಿಗೆಲ್ಲ ಚಿನ್ನದ ಮೇಲೆ ಸಾಲ ಕೊಡ್ತೀವಿ. ನಾವು ಕೊಟ್ಟಂಥ ಸವಲತ್ತು ಇರಲಿ ಅಥವಾ ಈ ಥರ ಏನು ಹೇಳ್ತಾರೆ ಫೆಸಿಲಿಟಿ ಅಂತ ಹೇಳಿದ್ರೆ ಬೇಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳಿದ್ರೆ ಆ 3 ನಿಮಿಷದಲ್ಲಿ ಬೇಗ ನಾವು ಕಸ್ಟಮರ್ದೆಲ್ಲ KYC ಡಾಕ್ಯುಮೆಂಟ್ ಚೆಕ್ ಮಾಡಿ ಅದು ಇದೆಲ್ಲ ಮಾಡಿ ಅವರಿಗೆ ನಾವು ಬಂಗಾರನ ಪ್ರೈಸ್ ಮಾಡಿ ಕ್ಯಾಶರ್ ಹತ್ತಿರ ಒಂದು 3-4 ನಿಮಿಷದಲ್ಲಿ ಕ್ಯಾಶರ್ ಹತ್ತಿರ ನಾವು ಕೊಟ್ಟು ಅವ್ರನ್ನ ಇಲ್ಲಿಂದ ಹೊರಗಡೆ ಹೋಗೋ ಥರ ಅಷ್ಟು ವ್ಯವಸ್ಥೆಯನ್ನು ಫಾಸ್ಟಾಗಿ ರ್ಯಾಪಿಡ್ ಥರ ನಾವು ಇದನ್ನು ಸರ್ವಿಸ್ ಕೊಡ್ತಾ ಇದ್ದೀವಿ. ಇದೀಗ ಹೆಬ್ರಿ ನ್ಯೂಸ್ನಲ್ಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಕಾರ್ಕಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಹೆಬ್ರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಿಸೆಂಬರ್ 10ರಂದು ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇಂದಿನ ಪೈಪೋಟಿ ಯುಗದಲ್ಲಿ ಶಾಲೆಗಳು ಶೈಕ್ಷಣಿಕ ಚಟುವಟಿಕೆಗಳಷ್ಟೇ ಸೀಮಿತವಾಗದೆ ಸಾಂಸ್ಕೃತಿಕ ಕ್ರೀಡಾ ವಿಭಾಗಗಳಲ್ಲೂ ಗಮನಾರ್ಹ ಸಾಧನೆ ಮಾಡಬೇಕಾಗಿದೆ ಎಂಬುದಾಗಿ ಕಾರ್ಕಳ ಶಾಸಕರಾದ ಸುನೀಲ್ ಕುಮಾರ್ ಅವರು ಹೇಳಿದರು. ಅವರು ಹೆಬ್ರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ಆರಂಭಗೊಂಡ 2 ದಿನಗಳ ತಾಲೂಕು ಪ್ರತಿಭಾ ಕಾರಂಜಿ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮಕ್ಕಳಲ್ಲಿ ಕೇವಲ
ಶೈಕ್ಷಣಿಕ ಚಟುವಟಿಕೆಗಳು ಮಾತ್ರ ಶಾಲೆಗಳಲ್ಲಿ ಸೀಮಿತ ಆಗಬಾರ್ದು. ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಿಂದ ಬೇರೆ ಬೇರೆ ಹಂತಗಳಲ್ಲಿ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮಗಳು 2002ರಿಂದ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಇವತ್ತಿನ ಪೈಪೋಟಿಯ ಯುಗ ಇದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇರುವಂಥ ಒಂದು ಕಾಲಘಟ್ಟ ಇದು. ಇಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಂತೆ ನಮ್ಮ ಮಕ್ಕಳನ್ನು ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒತ್ತನ್ನು ಕೊಡುವಂಥ, ಅವರನ್ನು ಆ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಬಹಳ ಒತ್ತಾಯ ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂಥ ಸಂದರ್ಭಗಳು ನಾವು ನೋಡ್ತಾ ಇದ್ದೇವೆ. ಜ್ಯೋತಿ ಬೆಳಗಿಸಿ ಹಿಂಗಾರದ ಹೂ ಅರಳಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಪೂಜಾರಿ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಇವತ್ತು ಹೆಬ್ರಿಯ ಆಸುಪಾಸು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದೆ. ಇವತ್ತು ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಮೂಲಕ ವಿದ್ಯಾರ್ಥಿಯ ಸರ್ವಾಂಗೀಣ ಯಶಸ್ಸು ಸಾಧಿಸುವಲ್ಲಿ ಶಿಕ್ಷಣದ ಒಂದು ಮಹತ್ವ ಸಾಧ್ಯವಾಗಿದೆ. ಹೆಬ್ರಿ ಗ್ರಾಮ ಪಂಚಾಯತ್ನ ಪ್ರಥಮ ಪದೇ ಸುಮಾ ಎನ್ ಅಡ್ಯಂತಾಯ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಯಶಸ್ವಿಯಾಗಿ ಕಾರ್ಯಕ್ರಮ ಸಂಘಟಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಶಾಲಾ ಮುಖ್ಯೋಪಾಧ್ಯಾಯಿನಿ ಶಕುಂತಲಾ ಅವರು ಕೃತಜ್ಞತೆ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಮಹಾದಾನಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಸದಸ್ಯೆ ಮಮತಾ ನಾಯ್ಕ್, ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾದ ಚಂದ್ರಶೇಖರ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವೀಂದ್ರ ಹೆಗಡೆ, ಪ್ರೌಢಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್, ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಭಟ್, ಎಸ್ಡಿಎಂಸಿ ಅಧ್ಯಕ್ಷರಾದ ಸುಧಾಕರ್ ಸಾಲ್ಯಾನ್, ತಾಲೂಕು ಅನುದಾನಿತ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ವಿಕೆ ರಾವ್, ಸುರೇಶ್ ಭಟ್, ಶಿಕ್ಷಕರ ಸಂಘದ ಸತೀಶ್ ಚಂದ್ರಬಾಬು, ರಮಾನಂದ ಶೆಟ್ಟಿ, ಮಹಾಬಲ್ ನಾಯ್ಕ್, ಕೃಷ್ಣ ಮೊಯ್ಲಿ, ಜಯಂತಿ ಶೆಟ್ಟಿ, ಸತೀಶ್ ರಾವ್, ಬಿಇಒ ಮನಮೋಹನ್ ಎಚ್ಕೆ, ಶಿಕ್ಷಕರಾದ ಸುರೇಶ್, ಬಿಆರ್ಪಿ ವಸಂತ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿವಿಧ ಸ್ಪರ್ಧೆಗಳು ನಡೆದವು. ಮಾರನೇ ದಿನ ನಡೆದ ಸರಳ ಸಮಾರೋಹ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಶ್ಮಿ ಶೆಟ್ಟಿ, ಸದಸ್ಯರಾದ ಮಾಲಿನಿ ಶೆಟ್ಟಿ, ಬಿಇಒ ಮನಮೋಹನ್ ಎಚ್ಕೆ, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವೀಂದ್ರ ಹೆಗಡೆ, ಮುಖ್ಯೋಪಾಧ್ಯಾಯಿನಿ ಶಕುಂತಲಾ ಮತ್ತಿತರರು ಉಪಸ್ಥಿತರಿದ್ದರು. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ಆಶ್ರಯದಲ್ಲಿ ಭವಿಷ್ಯತ್ತಿಗಾಗಿ ಯೋಗ ಗಿನ್ನಿಸ್ ದಾಖಲೆಯ ಕಾರ್ಯಕ್ರಮ ಹೆಬ್ರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆಯಿತು. ಗಿನ್ನಿಸ್ ದಾಖಲೆಗಾಗಿ ಹಮ್ಮಿಕೊಳ್ಳಲಾದ ಈ ಯೋಗ ಕಾರ್ಯಕ್ರಮಕ್ಕೆ ಹೆಬ್ರಿ ವ್ಯಾಪ್ತಿಯ ವಿದ್ಯಾರ್ಥಿಗಳು ಸಾಕ್ಷಿಯಾದರು. ಇದರಲ್ಲಿ ಪಾಲ್ಗೊಂಡು ಸಹಕರಿಸಿದ ಎಲ್ಲರಿಗೂ ಹೆಬ್ರಿ ಶಾಲೆಯ ಉಪಪ್ರಾಂಶುಪಾಲರಾದ ದಿವಾಕರ್ ಮರಕಾಲ ಅವರು ಕೃತಜ್ಞತೆ ಸಮರ್ಪಿಸಿ ಮಾತನಾಡಿದರು. ಯೋಗದ ಬಗ್ಗೆ ಹಾಗೆ ಈ ಮೌಲ್ಯ ಶಿಕ್ಷಣದ ಬಗ್ಗೆ ಮತ್ತು ತಿಳಿದುಕೊಳ್ಳಿಕ್ಕೆ ಉತ್ತಮವಾದಂತಹ ವೇದಿಕೆಯನ್ನ ಶಾಂತಿವನ ಟ್ರಸ್ಟ್ ಒದಗಿಸಿಕೊಟ್ಟಿದೆ. ಬಹುಶಃ ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವ, ಸೂರ್ಯ ನಮಸ್ಕಾರದ ಮಹತ್ವ ಈ ಕಾರ್ಯಕ್ರಮದ ಮೂಲಕ ಮನವರಿಕೆ ಆಗಿದೆ. ಏಕಕಾಲದಲ್ಲಿ ಸುಮಾರು 2169 ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಪ್ರಯೋಜನ ದಕ್ಕಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರು ತಮ್ಮ ಬದುಕಿನಲ್ಲಿ ಈ ಕಾರ್ಯಕ್ರಮವನ್ನ ಅಳವಡಿಸಿಕೊಳ್ಳಿಕ್ಕೆ ಹಾಗೆ ಯೋಗವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಒಂದು ಉತ್ತಮ ವೇದಿಕೆ ಅಂತ ನಾವೆಲ್ಲರೂ ಕೂಡ ಭಾವಿಸಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ವಿವಿಧ ಶಾಲೆಗಳಿಂದ ಆಗಮಿಸುವಂತ ಶಿಕ್ಷಕರು ಜೊತೆಗೆ ಆ ಸಂಸ್ಥೆಯ ಮುಖ್ಯಸ್ಥರು, ಆಡಳಿತ ಮಂಡಳಿ ಎಲ್ಲರೂ ಕೂಡ ಉತ್ತಮವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಮತ್ತು ಉಪನ್ಯಾಸಕ ವರ್ಗದವರು ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರು ಮತ್ತು ಅವರ ಒಂದು ಬಳಗ ಉತ್ತಮ ರೀತಿಯ
ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಕೂಡ ಈ ಮೂಲಕ ನನ್ನ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇತ್ತೀಚೆಗೆ ದೈವ ದಿನರಾದ ಹೆಬ್ರಿ ರಾಧಾಕೃಷ್ಣ ನಾಯಕ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಸಭೆಯು ಡಿಸೆಂಬರ್ 15ರಂದು ಹೆಬ್ರಿಯ ಶ್ರೀರಾಮ ಮಂಟಪದಲ್ಲಿ ನಡೆಯಿತು. ಶ್ರದ್ಧಾಂಜಲಿ ಸಭೆಯಲ್ಲಿ ರಾಧಾಕೃಷ್ಣ ನಾಯಕ್ ಅವರ ಕುಟುಂಬಿಕರು ಸೇರಿದಂತೆ ನಿಕಟಪೂರ್ವ ಶಾಸಕರಾದ ಎಚ್ ಗೋಪಾಲ ಭಂಡಾರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಪೂಜಾರಿ, ಎಚ್ ರಮಣ ನಾಯಕ್, ಎಚ್ ಮೋಹನ್ ದಾಸ್ ನಾಯಕ್, ಬಾಲಕೃಷ್ಣ ಮಲ್ಯ, ಟಿ.ಜಿ. ಆಚಾರ್ಯ, ರಾಮಕೃಷ್ಣ ಆಚಾರ್ಯ, ರಾಮಕೃಷ್ಣ ಭಟ್, ರತ್ನಾಕರ ಶೆಟ್ಟಿ, ಹರಿಪ್ರಸಾದ್ ರೈ, ರವಿರಾವ್, ಬೂತಗುಂಡಿ ಕರುಣಾಕರ್ ಶೆಟ್ಟಿ, ನಾರಾಯಣ ಪೂಜಾರಿ, ನೀರೇ ಕೃಷ್ಣ ಶೆಟ್ಟಿ, ಬಿಸಿರಾವ್ ಶಿವಪುರ, ಪ್ರಸನ್ನ ಬಲ್ಲಾಳ್, ರಾಜೀವ ಶೆಟ್ಟಿ, ರಮಾನಂದ ಹೆಗಡೆ, ಸುಬ್ರಾಯ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ನಾಯಕರು ಕೈ ಆಡಿಸದೇ ಇರತಕ್ಕಂಥ ಕ್ಷೇತ್ರ ಯಾವುದೂ ಕೂಡ ಇಲ್ಲ. ಔದ್ಯಮಿಕ ಕ್ಷೇತ್ರದಲ್ಲಿ ತನ್ನ ಪರಿಶ್ರಮ ಮತ್ತು ತನ್ನ ಚಾಣಾಕ್ಷತೆಯಿಂದ ಉನ್ನತ ಸ್ಥಾನಕ್ಕೆ ಏರಿದ್ರು ಕೂಡ ಕುಟುಂಬದ ಹಿರಿಯರಾದಂತಹ ಪ್ರಭಾಕರ್ ನಾಯಕರನ್ನ ಮುಂದಿಟ್ಟುಕೊಂಡು ಔದ್ಯಮಿಕವಾಗಿ ಆದರ್ಶ ಉದ್ಯಮಿ ಎನ್ನತಕ್ಕಂಥ ಹೆಗ್ಗಳಿಕೆಗೆ ಆಸುಪಾಸಿನ ಎಲ್ಲ ಉದ್ಯಮಿಗಳ ಮಧ್ಯೆ ಬೆಳೆದು ನಿಂತರೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಬರುವಾಗ ಇದು ನನ್ನ ಜವಾಬ್ದಾರಿ ಅಲ್ಲ ಎಂಬುದಾಗಿ ತಿಳಿಯದೆ ಅದು ದೇವಸ್ಥಾನ ಇರಲಿ, ಶಾಲೆಗಳಿರಲಿ, ಆಸ್ಪತ್ರೆಗಳಿರಲಿ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಕೆಲಸಗಳಿರಲಿ, ಯಾವುದಿದ್ರೂ ಕೂಡ ಯಾರು ಕರೀದೇ ಇದ್ರೂ ಕೂಡ ತಾನಾಗಿ ಮುಂದೆ ಬರತಕ್ಕಂಥ ಅತ್ಯಂತ ಅಪರೂಪದ ವ್ಯಕ್ತಿತ್ವ. ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳತಕ್ಕಂಥ ಮತ್ತು ಇನ್ನೊಬ್ಬರು ಬೆಳೆಯುವಾಗ ಅದನ್ನು ನೋಡಿ ಸಂತೋಷ ಪಡತಕ್ಕಂಥ ಅತ್ಯಂತ ಅಪರೂಪದ ವ್ಯಕ್ತಿತ್ವ ಅವರು. ಇಲ್ಲಿಗೆ ಹೆಬ್ರಿ ನ್ಯೂಸ್ ಮುಕ್ತಾಯಗೊಂಡಿದೆ. ಮುಂದಿನ ಹೆಬ್ರಿ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ, ಹೆಬ್ರಿ. Mm-hmm.